ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಅಂದರೆ ಏನು? ಯಾರನ್ನಾದರೂ ಸಂಪೂರ್ಣವಾಗಿ ಪಡೆದುಕೊಳ್ಳೋದಾ ಅಥವಾ ಅವರು ಸಂತೋಷವಾಗಿರಲಿ ಅಂತ ಹಾರೈಸೋದಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋ ಪ್ರಯತ್ನದಲ್ಲಿ ಅನೇಕ ಸಿನಿಮಾಗಳು ಬಂದಿದೆ. ಆದರೆ ಪ್ರೀತಿ ಮತ್ತು ಸ್ವಾರ್ಥದ ನಡುವಿನ ಸೂಕ್ಷ್ಮ ಗಡಿಯನ್ನು ಇಷ್ಟು ಭಯಾನಕವಾಗಿ, ಇಷ್ಟು ಪರಿಣಾಮಕಾರಿಯಾಗಿ ತೆರೆ ಮೇಲೆ ಕಟ್ಟಿಕೊಟ್ಟ ಸಿನಿಮಾಗಳು ಅಪರೂಪ. ಆ ಅಪರೂಪದ ಪಟ್ಟಿಗೆ ಈಗ ಸೇರ್ಪಡೆಯಾಗಿರೋ ಚಿತ್ರನೇ ಅಬ್ಸೆಷನ್. ಜಾಗತಿಕ ಮಟ್ಟದಲ್ಲಿ ಭಾರೀ ಸಂಚಲನವನ್ನು ಸೃಷ್ಟಿಸಿರುವಂತಹ ಈ ಮನೋವೈಜ್ಞಾನಿಕ ಹಾರರ್ ಥ್ರಿಲ್ಲರ್ ಸಿನಿಮಾ ಪ್ರೇಕ್ಷಕರನ್ನ ಕೇವಲ ಹೆದರಿಸೋದಿಲ್ಲ, ಬದಲಾಗಿ ಅವರ ಮನಸ್ಸಿನ ಆಳಕ್ಕೆ ಇಳಿದು ಅಸ್ವಸ್ಥಗೊಳಿಸುತ್ತೆ. ಸಿನಿಮಾ ಮುಗಿದ ಬಳಿಕನೂ ಅದರ ದೃಶ್ಯಗಳು ಮತ್ತು ಪಾತ್ರಗಳು ಬಹಳ ಹೊತ್ತಿನವರೆಗೆ ಕಾಡ್ತಾನೆ ಇರ್ತವೆ. ಅದೇ ಈ ಚಿತ್ರದ ವಿಶೇಷ. ಕೇವಲ 7 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ನಿರ್ಮಾಣಗೊಂಡಂತಹ ಈ ಸಿನಿಮಾ ವಿಶ್ವದ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು 1700 ಕೋಟಿ ರೂಪಾಯಿ ಗಳಿಕೆ ದಾಖಲಿಸಿರೋದು ಅದರ ಯಶಸ್ಸಿನ ಅಳತೆಯನ್ನು ಹೇಳುತ್ತೆ. ಭಾರತದಲ್ಲಿಯೂ ಬಿಡುಗಡೆಯಾದಂತಹ ಬಳಿಕ ಸಿನಿಮಾ ಪ್ರೇಮಿಗಳ ನಡುವೆ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಭಾರತದಲ್ಲಿಯೂ ಬಿಡುಗಡೆಯಾದ ಬಳಿಕ ಸಿನಿಮಾ ಪ್ರೇಮಿಗಳ ನಡುವೆ ಈ ಚಿತ್ರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಚಿತ್ರದ ಕತೆ ಅತ್ಯಂತ ಸರಳವಾಗಿ ಆರಂಭವಾಗುತ್ತೆ. ಮ್ಯೂಸಿಕ್ ಸ್ಟೋರ್ನಲ್ಲಿ ಕೆಲಸ ಮಾಡುವಂತಹ ಬೆರ್ ಎಂಬ ಯುವಕ ತನ್ನ ಸಹೋದ್ಯೋಗಿ ಹಾಗೂ ಬಾಲ್ಯದ ಗೆಳತಿ ನಿಕ್ಕಿಯನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ. ಆದರೆ ತನ್ನ ಮನದ ಮಾತನ್ನ ಅವಳ ಮುಂದೆ ಹೇಳಿಕೊಳ್ಳುವಂತಹ ಧೈರ್ಯ ಮಾಡೋದಿಲ್ಲ. ಒಂದು ದಿನ ಆತನ ಕೈಗೆ ಒಂದು ನಿಗೂಢವಾದಂತಹ ಶಕ್ತಿಯುಳ್ಳ ಒನ್ ವಿಶ್ ವಿಲೋ ಅನ್ನುವಂಥ ಮಾಂತ್ರಿಕ ವಸ್ತು ಸಿಗುತ್ತೆ. ಜೀವನದಲ್ಲಿ ಕೇವಲ ಒಂದು ಆಸೆಯನ್ನು ಮಾತ್ರ ಈಡೇರಿಸುವಂತಹ ಶಕ್ತಿ ಅದಕ್ಕಿರುತ್ತೆ. ಯಾವುದೇ ಆಲೋಚನೆಯನ್ನ ಮಾಡದೆ ಬೆರ್ ಒಂದು ಆಸೆಯನ್ನು ಕೇಳ್ತಾನೆ. ನಿಕ್ಕಿ ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಮಾತ್ರ ಪ್ರೀತಿಸಬೇಕು. ಈ ಆಸೆ ಈಡೇರುತ್ತೆ. ಆದರೆ ಅದೇ ಕ್ಷಣದಿಂದ ಅವನ ಜೀವನದಲ್ಲಿ ಆರಂಭವಾಗುತ್ತೆ ಭೀಕರ ದುಸ್ವಪ್ನ. ಮೊದಲಿಗೆ ನಿಕ್ಕಿಯ ಪ್ರೀತಿ ಬೆರ್ಗೆ ಸ್ವರ್ಗದ ಅನುಭವವನ್ನು ನೀಡುತ್ತೆ. ವರ್ಷಗಳಿಂದ ಕಂಡ ಕನಸು ನನಸಾದಂತೆ ಭಾಸವಾಗುತ್ತೆ. ಆದರೆ ದಿನಗಳು ಕಳೀತಾ ಇದ್ದಂತೆ ನಿಕ್ಕಿಯ ಪ್ರೀತಿ ಅಸಹಜ ರೂಪ ತಾಳಲು ಆರಂಭಿಸುತ್ತೆ. ಅವಳು ಅವನನ್ನು ಪ್ರೀತಿಸೋದಿಲ್ಲ, ಅವನನ್ನ ಸ್ವಾಧೀನಪಡಿಸ್ಕೊಳ್ಳೋದಕ್ಕೆ ಯತ್ನಿಸ್ತಾಳೆ. ಬೆರ್ ಒಂದು ಕ್ಷಣ ಕಾಣಿಸದೇ ಇದ್ರೂ ಆತಂಕ, ಮತ್ತೊಬ್ಬರೊಂದಿಗೆ ಮಾತನಾಡಿದ್ರು ಅಸೂಯೆ, ತನ್ನಿಂದ ದೂರವಾಗಬಹುದು ಅನ್ನುವಂತಹ ಸಣ್ಣ ಅನುಮಾನವು ಅವಳನ್ನ ಹಿಂಸಾತ್ಮಕವಾಗಿ ವರ್ತಿಸುವಂತೆ ಮಾಡುತ್ತೆ. ನಿಧಾನವಾಗಿ ಪ್ರೀತಿ ಹುಚ್ಚಾಗಿ ಬದಲಾಗತ್ತೆ. ಆ ಹುಚ್ಚು ರಕ್ತಸಿಕ್ತ ರೂಪ ಪಡೆಯುತ್ತೆ. ಇಲ್ಲಿಂದ ಸಿನಿಮಾ ಸಾಮಾನ್ಯ ಪ್ರೇಮ ಕಥೆಯಿಂದ ಮನೋವೈಜ್ಞಾನಿಕ ಭಯಾನಕ ಅನುಭವವಾಗಿ ರೂಪಾಂತರಗೊಳ್ಳುತ್ತೆ. ಸಾಮಾನ್ಯವಾಗಿ ಹಾರರ್ ಸಿನಿಮಾಗಳಲ್ಲಿ ಪ್ರೇಕ್ಷಕರನ್ನ ಹೆದರಿಸೋದಕ್ಕೆ ದೆವ್ವ, ಭೂತ, ಪಿಶಾಚಿ ಅಥವಾ ಅತೀಂದ್ರಿಯ ಶಕ್ತಿಗಳನ್ನು ಬಳಸಲಾಗುತ್ತೆ. ಆದರೆ ನಿರ್ದೇಶಕ ಕರ್ರಿ ಬಾರ್ಕರ್ ಈ ಹಾದಿಯನ್ನ ಹಿಡಿದಿಲ್ಲ. ಮನುಷ್ಯನ ಮನಸ್ಸಿನೊಳಗಿನ ಕತ್ತಲೆಯೇ ಅತ್ಯಂತ ಭಯಾನಕ ದೆವ್ವ ಅನ್ನೋದನ್ನ ಅವರು ಈ ಚಿತ್ರದ ಮೂಲಕ ಸಾಬೀತನ್ನ ಪಡಿಸಿದ್ದಾರೆ. ಇಲ್ಲಿ ಭಯವನ್ನ ಹುಟ್ಟಿಸೋದು ಯಾವುದೇ ಆತ್ಮ ಅಲ್ಲ, ಒಬ್ಬ ವ್ಯಕ್ತಿಯ ಅತಿಯಾದ ಸ್ವಾರ್ಥ, ಒಬ್ಬರ ಮೇಲಿನ ಅಸಹಜ ಅವಲಂಬನೆ, ಮತ್ತೊಬ್ಬರನ್ನ ತನ್ನ ಸ್ವಂತ ಆಸ್ತಿಯಂತೆ ಕಾಣುವಂತಹ ಮನೋಭಾವ. ಅದೇ ಚಿತ್ರದ ನಿಜವಾದ ಹಾರರ್. ಈ ಚಿತ್ರದ ಹೃದಯ ನಿಕ್ಕಿ ಪಾತ್ರ. ಸಿನಿಮಾದ ಆರಂಭದಲ್ಲಿ ಮುಗ್ಧ ನಗು, ಸೌಮ್ಯ ವ್ಯಕ್ತಿತ್ವ ಮತ್ತು ಆಕರ್ಷಕ ಸ್ವಭಾವದಿಂದ ಕಾಣಿಸಿಕೊಳ್ಳುವ ಆಕೆ ಕತೆ ಮುಂದುವರಿದಂತೆ ಸಂಪೂರ್ಣ ಬದಲಾಗ್ತಾಳೆ. ಅವಳ ನಗು ನಿಧಾನವಾಗಿ ಅಸ್ವಸ್ಥತೆಯ ಸಂಕೇತವಾಗುತ್ತೆ. ಮೊದಲಿಗೆ ಮುದ್ದಾಗಿ ಕಾಣುವ ಮುಖವೇ ನಂತರ ಪ್ರೇಕ್ಷಕರಲ್ಲಿ ದಿಗಲನ್ನು ಹುಟ್ಟಿಸುತ್ತೆ. ಪ್ರೀತಿಯ ಹೆಸರಿನಲ್ಲಿ ತನ್ನ ವ್ಯಕ್ತಿತ್ವವನ್ನೇ ಕಳೆದುಕೊಂಡು ಮಾನಸಿಕವಾಗಿ ಕುಸಿಯುವ ಆ ಪಾತ್ರದ ಪಯಣ ಸಿನಿಮಾದ ಅತ್ಯಂತ ದೊಡ್ಡ ಬಲವಾಗಿದೆ. ಕ್ಲೈಮ್ಯಾಕ್ಸ್ ವೇಳೆಗೆ ನಿಕ್ಕಿಯ ಸ್ಥಿತಿಯನ್ನು ನೋಡಿದಾಗ ಪ್ರೇಕ್ಷಕರಲ್ಲಿ ಭಯಕ್ಕಿಂತ ಹೆಚ್ಚು ಕರುಣೆ ಹುಟ್ಟಿಸುತ್ತೆ. ಚಿತ್ರದ ಅತ್ಯಂತ ದೊಡ್ಡ ಟ್ವಿಸ್ಟ್ ಇಲ್ಲಿಯೇ ಇರೋದು. ಮೊದಲಿಗೆ ನಿಕ್ಕಿಯೇ ವಿಲನ್ ಅಂತ ಅನಿಸುತ್ತೆ, ಆದರೆ ಸಿನಿಮಾ ಮುಂದುವರೆದಂತೆ ಒಂದು ಸತ್ಯ ಅರಿವಾಗುತ್ತೆ. ನಿಕ್ಕಿ ವಿಲನ್ ಅಲ್ಲ, ಅವಳು ಕೇವಲ ಪರಿಸ್ಥಿತಿಯ ಬಲಿಪಶು. ನಿಜವಾದ ವಿಲನ್
ಬೆರ್ ತನ್ನ ಪ್ರೀತಿಯನ್ನ ಪಡಿಬೇಕನ್ನೋ ಸ್ವಾರ್ಥಕ್ಕಾಗಿ ಮತ್ತೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡ ಅವನ ನಿರ್ಧಾರವೇ ಈ ದುರಂತಕ್ಕೆ ಕಾರಣ. ಅವನ ಒಂದು ಆಸೆ ಮತ್ತೊಬ್ಬರ ಬದುಕನ್ನ ನರಕವಾಗಿಸುತ್ತೆ. ಅಲ್ಲಿಯೇ ಸಿನಿಮಾ ಪ್ರೇಕ್ಷಕರಿಗೆ ಒಂದು ದೊಡ್ಡ ಪ್ರಶ್ನೆ ಎಸೆಯುತ್ತೆ, ಪ್ರೀತಿ ಅಂದ್ರೆ ಮತ್ತೊಬ್ಬರನ್ನ ಬದಲಾಯಿಸೋದಾ ಅಥವಾ ಅವರು ಹೇಗಿದ್ದಾರೋ ಹಾಗೇನೆ ಒಪ್ಕೊಳ್ಳೋದಾ ಅಂತ. ಅಬ್ಸೆಷನ್ ಕೇವಲ ಸಿನಿಮಾ ಅಲ್ಲ, ಇದು ಇಂದಿನ ಸಮಾಜಕ್ಕೆ ನೀಡಿದಂತಹ ಎಚ್ಚರಿಕೆ. ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ಸಂಬಂಧಗಳು ಕ್ಷಣಾರ್ಧದಲ್ಲಿ ಹುಟ್ಟುತ್ತೆ ಮತ್ತು ಮುರಿಯುತ್ತೆ. ನೀನು ನನ್ನವಳು, ನೀನು ನನ್ನವನು ಅನ್ನುವಂತಹ ಸ್ವಾಮ್ಯ ಭಾವನೆ ಅನೇಕ ಸಂಬಂಧಗಳ ಮೂಲವಾಗುತ್ತಿದೆ. ಅದೇ ಭಾವನೆ ಕೆಲವೊಮ್ಮೆ ಹಿಂಬಾಲಿಸುವಿಕೆ, ಮಾನಸಿಕ ಹಿಂಸೆ, ಆಸಿಡ್ ದಾಳಿ ಮತ್ತು ಕೊಲೆಗಳಂತಹ ಭೀಕರ ಅಪರಾಧಗಳಿಗೆ ಕಾರಣವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅಬ್ಸೆಷನ್ ಸಿನಿಮಾ ಪ್ರೀತಿಯ ಹೆಸರಿನಲ್ಲಿರುವಂತಹ ಅಪಾಯಕಾರಿ ಅತಿರೇಕವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಅನಾವರಣಗೊಳಿಸುತ್ತೆ. ಸಿನಿಮಾ ಮುಗಿದ ಬಳಿಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯೋದು ಅದರ ಹಾರರ್ ದೃಶ್ಯಗಳಲ್ಲ, ಉಳಿಯೋದು ಒಂದು ಕಟುವಾದ ಸತ್ಯ. ನೀನು ಸಂತೋಷವಾಗಿರು ಅನ್ನೋದೇ ಪ್ರೀತಿ, ನೀನು ನನಗೆ ಮಾತ್ರ ಸೇರಬೇಕು ಅನ್ನೋದು ಅಬ್ಸೆಷನ್. ಈ ಎರಡರ ನಡುವಿನ ವ್ಯತ್ಯಾಸ ಗೊತ್ತಾಗದೇ ಇದ್ದಾಗ ಸಂಬಂಧಗಳು ಮುರಿತವೆ, ಬದುಕುಗಳು ನಾಶವಾಗ್ತವೆ, ಪ್ರೀತಿ ಮತ್ತು ಪಾವಿತ್ರತೆಯನ್ನು ಕಳೆದುಕೊಳ್ತವೆ. ಈ ಕಾರಣಕ್ಕೆ ಅಬ್ಸೆಷನ್ ಒಂದು ಸಿನಿಮಾ ಮಾತ್ರ ಅಲ್ಲ, ಅದು ಇಂದಿನ ಸಮಾಜದ ಕನ್ನಡಿನೂ ಹೌದು ಮತ್ತು ಪ್ರೀತಿಯ ಹೆಸರಲ್ಲಿ ಬೆಳೆಯುತ್ತಿರುವಂತಹ ಸ್ವಾರ್ಥಕ್ಕೆ ನೀಡಿರುವ ಕಠಿಣವಾದಂಥ ಎಚ್ಚರಿಕೆಯೂ ಹೌದು. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.